ಆಪರೇಷನ್ ಸಿಂಧೂರ 5ನೇ ದಿನಕ್ಕೆ ಕಾಲಿಟ್ಟ ಬೆನ್ನಲ್ಲೇ ಸರಣಿ ಸಭೆಗಳನ್ನು ಇವತ್ತು ಕೂಡ ನಡೆಸಲಾಯಿತು. ಇದೇ ವೇಳೆ ಉಗ್ರರ ವಿರುದ್ಧ ಸಮರ ನಿಲ್ಲುವ ಮಾತೇ ಇಲ್ಲ. ಟೆರರ್ ಭೂಮಿಗಳು ಯಾವ್ದ್ಯಾವ್ದಿದೆ, ಭಯೋತ್ಪಾದಕರ ಉಗ್ರ ತಾಣಗಳು ಯಾವ್ದ್ಯಾವ್ದಿದೆ, ಅದರ ವಿರುದ್ಧ ಕ್ರಮ ಮುಂದುವರಿಯುತ್ತೆ ಅನ್ನೋ ಸಂದೇಶವನ್ನ ಕೊಡಲಾಗಿದೆ. ನವಭಾರತ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಸೂಚನೆಯನ್ನ ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗೂ ಪಾಕ್ ಮತ್ತು ಉಗ್ರರಿಗೆ ಪ್ರಧಾನಿ ಮೋದಿ ಉಳಿಗಾಲ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮ್ಯಾರಥಾನ್ ಸಭೆಯಲ್ಲಿ ಪ್ರಧಾನಿ ಮೋದಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರಂತೆ. 2 ಗಂಟೆಯ ಸಭೆಯ ವಿವರಣೆಯನ್ನ ರಾಜನಾಥ್ ಸಿಂಗ್ ಅವರು ಕೂಡ ಕೊಟ್ಟರು. ಅಂದರೆ ಆರ್ಮಿ ರಿಕ್ವೈರ್ಮೆಂಟ್ಸ್ ಏನು, ನಿನ್ನೆ ಕದನ ವಿರಾಮದ ಉಲ್ಲಂಘನೆ ಎಲ್ಲೆಲ್ಲಿ ಪಾಕಿಸ್ತಾನ ಮಾಡ್ತು, ಇದಕ್ಕೆ ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನು ಕೊಡಲಾಯಿತು. ಆರ್ಮಿ ರಿಕ್ವೈರ್ಮೆಂಟ್ಸ್ ಅಂದರೆ ಈಗ ಅವ್ರದ್ದು ಸ್ಟ್ರಾಟಜಿ ಬದಲಾಗ್ತಾ ಇರುತ್ತೆ ಈ ಲಿಮಿಟೆಡ್ ಆಪರೇಷನ್ ಮಾಡಬೇಕಾದ್ರೆ. ನೆನ್ನೆ ಬೆಳಗ್ಗೆ ನಾವು ನೋಡಿದ್ವಿ ಏರ್ ಬೇಸ್ ಮೇಲೆಲ್ಲ ದಾಳಿ ಮಾಡಿದ್ದು, ಅದು ಸ್ಟ್ರಾಟಜಿಕ್ ವಾರ್ನ ಭಾಗ. कहना चाहता हूं, जिन भारत विरोधी और आतंकी संगठनों ने भारत माता के मस्तक पर हमला करके कई परिवारों के सिंदूर मिटाए थे, उन्हें भारतीय सेना ने ऑपरेशन सिंदूर के माध्यम से इंसाफ दिलाने का काम किया है। और इसके लिए आज सारा देश भारतीय सेनाओं का अभिनंदन कर रहा है। ऑपरेशन सिंदूर सिर्फ एक सैन्य कार्रवाई भर नहीं है, बल्कि भारत की राजनैतिक, सामाजिक और सामरिक इच्छा शक्ति का प्रतीक है। यह ऑपरेशन आतंकवाद के खिलाफ भारत की दृढ़ इच्छा शक्ति का और सैन्य शक्ति की क्षमता और संकल्प शक्ति का भी प्रदर्शन है। हमने दिखाया है, भारत आतंकवाद के खिलाफ जब भी कोई कार्रवाई करेगा तो आतंकवादियों और उनके आकाओं के लिए सरहद पार की जमीन भी सुरक्षित नहीं रहे। भारतीय सेनाओं ने ऑपरेशन सिंदूर को पाकिस्तान में मौजूद आतंकी ढांचा ढहाने के उद्देश्य से लॉन्च किया था। हमने उनके आम नागरिकों को कभी निशाना नहीं बनाया था, मगर पाकिस्तान ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಲೋಕೇಶ್. ಭಾರತದ ನಿರ್ಧಾರ ನಿಲುವು ಬಹಳ ಸ್ಪಷ್ಟವಾಗಿದೆ. ಪಾಕಿಸ್ತಾನ ಎಲ್ಲಿ ತನಕ ಉಗ್ರರನ್ನ ಪೋಷಿಸೋ ಕೆಲಸವನ್ನು ಮಾಡುತ್ತೋ ಅಲ್ಲಿ ತನಕ ಆ ಪಾಕ್ ಸೇನೆನೇ ಇರ್ಬೋದು, ಸರ್ಕಾರನೇ ಇರ್ಬೋದು, ಎಂತಹ ಬೇಲಿ ಹಾಕಿದ್ರೂ ಬೇಲಿ ಮುರಿಯೋದಕ್ಕೆ ನಮಗೆ ಬರುತ್ತೆ ಅನ್ನೋ ಸಂದೇಶ ಕೊಟ್ಟಂಗಿದೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು, ಯಾವುದಾದ್ರೂ ವಿಚಾರಗಳು ಆಚೆ ಬಂದ್ವಾ? ಮಮತಾ, ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಚರ್ಚೆ ಆಯಿತು. ಎಲ್ಲೆಲ್ಲಿ ಉಲ್ಲಂಘನೆ ಆಯಿತು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತೆಗೆದುಕೊಂಡ್ರು. ಮತ್ತು ಈ ಒಂದು ಆಪರೇಷನ್ ಸಕ್ಸಸ್ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಮತ್ತು ಮುಂದೆ ಯಾವ ರೀತಿಯಾಗಿ ಕಾರ್ಯಾಚರಣೆಗಳು ಇರ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಕದನ ವಿರಾಮ ಒಪ್ಪಂದ ಏನು ಸಭೆ ಇದೆ, ಆ ಸಭೆಯ ಬಗ್ಗೆ ಕೂಡ ಚರ್ಚೆ ಆಯಿತು. ಅದರಲ್ಲಿ ಪ್ರಮುಖವಾಗಿ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಸಮರ ಮುಂದುವರಿಯುತ್ತೆ, ನಿಲ್ಲುವ ಮಾತೇ ಇಲ್ಲ ಅಂತೇಳಿ ಪ್ರಧಾನಿ ಮೋದಿ ಅವರು ಹೇಳಿರುವಂಥದ್ದು. ಇದು ನವಭಾರತ, ಜಾಗ ಇಲ್ಲ ಭಯೋತ್ಪಾದನೆಗೆ ಅಂತೇಳಿ. ಹಾಗಾಗಿ ಕದನ ವಿರಾಮ ಒಪ್ಪಂದ ಆದರೂ ಕೂಡ ಯಾವ ರೀತಿ ಅಂತಂದರೆ ಭಯೋತ್ಪಾದನೆಯನ್ನು ಪೋಷಣೆ ಮಾಡಲ್ಲ, ಭಯೋತ್ಪಾದಕರಿಗೆ ಪೋಷಿಸಲ್ಲ, ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದಕ್ಕೆ ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಆಗ್ಬೋದು. ಇಲ್ಲದೇ ಇದ್ದರೆ ಭಯೋತ್ಪಾದನೆ ವಿರುದ್ಧ ಸಮರ ಇದ್ದೇ ಇರುತ್ತೆ. ಈಗಾಗಲೇ ಭಯೋತ್ಪಾದಕರ ಬಿಸಿ ಮುಟ್ಟಿಸುವಂಥ ಕೆಲಸ ಭಾರತ ಮಾಡಿದೆ. ಅಷ್ಟೇ ಅಲ್ಲದೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಸಿಂಧು ನೀರಿರ್ಬೋದು, ಆಮದು ರಫ್ತುಗಳ ನಿರ್ಬಂಧ ಮಾಡುವಂಥದ್ದು, ಈ ರೀತಿಯಾದಂಥ ಕ್ರಮಗಳನ್ನು ಜರುಗಿಸಿದೆ. ಅದಷ್ಟೇ ಅಲ್ಲದೆ 2017ರಲ್ಲೂ ಕೂಡ ಅಮೆರಿಕ ಮತ್ತು ಭಾರತ ನಡುವೆ ರಕ್ಷಣಾ ಒಪ್ಪಂದ ಆಯಿತು. ಅದರಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಆದ್ಯತೆ ಕೊಟ್ಟಿರುವಂಥದ್ದು. ಈಗ ಅಮೆರಿಕ ಅಧ್ಯಕ್ಷರ ನೇತೃತ್ವದಲ್ಲೇ ಕದನ ವಿರಾಮ ಆಗಿದೆ. ಆದರೆ ಸಭೆಯಲ್ಲಿ ಪ್ರಮುಖವಾಗಿ ಭಯೋತ್ಪಾದನೆಗೆ ಒತ್ತು ಕೊಡಲ್ಲ, ಪೋಷಣೆ ಮಾಡಲ್ಲ ಅಂತೇಳಿ ಪಾಕಿಸ್ತಾನ ಒಪ್ಕೊಂಡ್ರೆ ಮಾತ್ರ ಒಂದು ರೀತಿ ಕದನ ವಿರಾಮ ಆಗ್ಬೋದು. ಇಲ್ಲದೇ ಇದ್ದರೆ ಸಮರ ಸಾರ್ತಾರೆ, ಭಯೋತ್ಪಾದನೆ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ಆಗುತ್ತೆ, ಅದಕ್ಕೆ ಅವಕಾಶನೇ ಕೊಡಲ್ಲ ಅಂತೇಳಿ ಪ್ರಧಾನಿ ಮೋದಿ ಅವರು ಸ್ಪಷ್ಟ ಸಂದೇಶವನ್ನು ನೀಡಿರುವಂಥದ್ದು. ಮಮತಾ, ಧನ್ಯವಾದ ಲೋಕೇಶ್, ನಮ್ಮೆಲ್ಲ ಮಾಹಿತಿಗಾಗಿ.